21 ನೋಡ್ಕೊಳ್ಳಿ ಈಗ. 21 ದಿ ಸೆಪ್ಟಿಕ್ ಟ್ಯಾಂಕ್ ಈಸ್. ಸೆಪ್ಟಿಕ್ ಟ್ಯಾಂಕ್ ಅಂದರೆ ಏನು ಅಂತ ಕೇಳಿದ್ದಾರೆ. ಓಕೆ, ಸೆಟ್ಲಿಂಗ್ ಟ್ಯಾಂಕ್, ಡೈಜೆಷನ್ ಟ್ಯಾಂಕ್, ಏರಿಯೇಷನ್ ಟ್ಯಾಂಕ್. ವಿಚ್ ಆಫ್ ದಿ ಅಬೋವ್ ಈಸ್ ಆರ್ ಕರೆಕ್ಟ್? ಸೆಲೆಕ್ಟ್ ದಿ ಕೋಡ್ ಫಾರ್ ದಿ ಕರೆಕ್ಟ್ ಆನ್ಸರ್ಸ್ ಫಾರ್ ದಿ ಆಪ್ಷನ್ಸ್ ಗಿವನ್ ಬಿಲೋ. ಓಕೆ, ಗಿವನ್ ಬಿಲೋ ಯಾವ್ದು ಬರುತ್ತೆ? ಇದು ಬರುತ್ತೆ. ಓನ್ಲಿ ಎರಡೇ ವರ್ಕ್ ಮಾಡುತ್ತೆ ಇದು ಮಾಡೋದೆ, ಸೆಟ್ಲಿಂಗ್ ಮತ್ತು ಡೈಜೆಷನ್. ಏರಿಯೇಷನ್ ಅಂತಿದ್ರೆ ಬರೋದಿಲ್ಲ, ಫಿಲ್ಟ್ರೇಷನಲ್ಲಿ ಬರುತ್ತೆ ಏರಿಯೇಷನ್ ಅಂತಕ್ಕೆ. ಓಕೆ, 22 ದಿ ಪ್ರೊಸೆಸ್ ಆಫ್ ಟರ್ನಿಂಗ್ ದಿ ಟೆಲಿಸ್ಕೋಪ್ ಅಬೌಟ್ ದಿ ವರ್ಟಿಕಲ್ ಆ್ಯಕ್ಸಿಸ್ ಇನ್ ಹಾರಿಜಾಂಟಲ್ ಪ್ಲೇನ್ ಈಸ್ ನೋನ್ ಆ್ಯಸ್. ಅಂದರೆ ವರ್ಟಿಕಲ್ ಆ್ಯಕ್ಸಿಸಲ್ಲಿ ಹಾರಿಜಾಂಟಲ್ ಪ್ಲೇನ್ ಏನಂತ ಕೇಳ್ತಿದ್ದಾರೆ. ಓಕೆ, ಇದು ಡೈರೆಕ್ಟ್ ಕ್ವಶನ್ ಸರ್ವೇಯಿಂಗ್ದಿದು. ವರ್ಟಿಕಲ್ ಆ್ಯಕ್ಸಿಸ್ ಏನಾಗುತ್ತೆ? ಇದು ಟ್ರಾನ್ಸಿಟಿಂಗ್ ಆಗುತ್ತೆ, ರಿವರ್ಸಿಂಗ್ ಆಗುತ್ತೆ, ಪ್ಲಂಜಿಂಗ್ ಆಗುತ್ತಾ, ಸ್ವಿಂಗಿಂಗ್ ಆಗುತ್ತಾ? ಸ್ವಿಂಗಿಂಗ್ ಆಗುತ್ತೆ. ಇದು ಅದೇನು ಕೇಳಿದರೆ ವರ್ಟಿಕಲ್ ಆ್ಯಕ್ಸಿಸ್. ಓಕೆ, ವರ್ಟಿಕಲ್ ಆ್ಯಕ್ಸಿಸ್ ಇನ್ ಹಾರಿಜಾಂಟಲ್ ಪ್ಲೇನ್. ಇದು ಸ್ವಿಂಗಿಂಗ್ ಅಂದರೆ ಹಾರಿಜಾಂಟಲ್ ಪ್ಲೇನ್ ಅಲ್ಲದೆ, ವರ್ಟಿಕಲ್ ಆ್ಯಕ್ಸಿಸ್ಸು ಹಾರಿಜಾಂಟಲ್ ಪ್ಲೇನ್ ಅಂತ ಹೇಳ್ತಿದ್ದಾರೆ. ಸ್ವಿಂಗಿಂಗ್ ಆಗುತ್ತೆ. ಓಕೆ, ಇದರಲ್ಲಿ ಕರೆಕ್ಷನ್ಸ್ ಇತ್ತು ಅಂದರೆ ನಾನು ಹೇಳ್ತೀನಿ ಏನಾದರೂ. ಓಕೆ, ಇದು ನೋಡ್ರಿ. ಇಫ್ ದಿ ರೆಡ್ಯೂಸ್ಡ್ ಲೆವೆಲ್ ಆರ್ ಎಲ್ ದಿ ಬೆಂಚ್ ಮಾರ್ಕ್ ಬಿ ಎಮ್ ಈಸ್ 100. ಓಕೆ, ಬೆಂಚ್ ಮಾರ್ಕ್ದು ಆರ್ ಎಲ್ ಕೊಟ್ಟಿದ್ದಾರೆ 100 ಮೀಟರ್ ಅಂತೇಳಿ. ದಿ ಬ್ಯಾಕ್ ಸೈಟ್ ಈಸ್ 1.215 ಮೀಟರ್ ಆ್ಯಂಡ್ ದಿ ಫೋರ್ ಸೈಟ್ ಈಸ್ 1.870. ದಿ ಆರ್ ಎಲ್ ಆಫ್ ದಿ ಫಾರ್ವರ್ಡ್ ಸ್ಟೇಷನ್ ಈಸ್. ಓಕೆ, ಇದಕ್ಕೆ ಫಾರ್ಮುಲಾ ಏನು ಗೊತ್ತಲ್ಲ, ಆರ್ ಎಲ್ ಪ್ಲಸ್ ಬೆಂಚ್ ಮಾರ್ಕ್ ಮೈನಸ್ ಫೋರ್ ಸೈಟ್ ಮಾಡಿ ಆನ್ಸರ್ ಬರುತ್ತೆ. ನೆಕ್ಸ್ಟ್ 99.345. ಅವ್ರು ಇಲ್ಲೇ ಕೊಟ್ಟಿದ್ದಾರೆ ನೋಡಿರಿ, ಆರ್ ಎಲ್ ಏನಿದೆ ಕೊಟ್ಟಿದ್ದಾರೆ, ಬ್ಯಾಕ್ ಸೈಟ್ ನಾವು ಪ್ಲಸ್ ಮಾಡಬೇಕು. ಓಕೆ, ಬೆಂಚ್ ಮಾರ್ಕ್ದು ಬ್ಯಾಕ್ ಸೈಟ್, ಅವ್ರು ಫೋರ್ ಸೈಡ್ದು ಆರ್ ಎಲ್ ಕೇಳಿದ್ದಾರೆ. ಓಕೆ, ಸೊ ಅವಾಗ ನಾವು ಇದು ಮೈನಸ್ ಮಾಡಿದರೆ ನಮಗೆ ಆನ್ಸರ್ ಬರುತ್ತೆ. 24 ದಿ ಸ್ಟ್ರೇಟ್ ಲೈನ್ಸ್ intersect at an angle of 60 degree. The radius of curve joining the two straight lines is 600 meter. The length of long chord and mid ordinates in meters respectively of the curves are. Okay, ಇದಕ್ಕೊಂದು ಫಾರ್ಮುಲಾ ಬರುತ್ತೆ. L = 2r sin delta by 2. ಓಕೆ, ಈ ಫಾರ್ಮುಲಾದಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದರೆ ಆನ್ಸರ್ ಬರುತ್ತೆ. ಎಷ್ಟು? ಇದು 600 ಮತ್ತು 80. ಓಕೆ, 600.0 ಮತ್ತು 84 ಎಷ್ಟು ಬರುತ್ತೆ? 25ನೇ ಕ್ವಶನ್ನು. ಎ ವೆಂಚುರಿಮೀಟರ್ ಹ್ಯಾವಿಂಗ್ ಎ ಡಯಾಮೀಟರ್ ಆಫ್ 7.5 centimeter ಎಟ್ ದಿ ಥ್ರೋಟ್ ಆ್ಯಂಡ್ 15 centimeter ಎಟ್ ದಿ ಎನ್ಲಾರ್ಜ್ಡ್ ಎಂಡ್. ಓಕೆ, ಥ್ರೋಟ್ ಮತ್ತು ಎನ್ಲಾರ್ಜ್ಡ್ ಎಂಡಲ್ಲಿ ಡೈಮೆನ್ಷನ್ಸ್ ಕೊಟ್ಟಿದ್ದಾರೆ. 7.5 ಥ್ರೋಟ್ ಆಗಿದ್ರೆ ಎನ್ಲಾರ್ಜ್ಡ್ ಎಂಡಲ್ಲಿ 15 centimeter ಅಂತ ಕೊಟ್ಟಿದ್ದಾರೆ. ಓಕೆ, ಇಟ್ ಈಸ್ ಇನ್ಸ್ಟಾಲ್ಡ್ ಇನ್ ಹಾರಿಜಾಂಟಲ್ ಪೈಪ್ಲೈನ್ ಆಫ್ 15 centimeter diameter. ದಿ ಪೈಪ್ ಕ್ಯಾರೀಸ್ ಎ impermeable fluid at a steady rate of 30 liters per second. The difference of pressure head measured in terms of moving fluid in between the enlarged end and throat end of the venturimeter. ಓಕೆ, ಇವೆರಡರ ಮಿಡ್ಲಲ್ಲಿ ಪ್ರೆಷರ್ ಹೆಡ್ ಮೆಜರ್ ಆಗ್ತಾಯಿದೆ, ಮೂವಿಂಗ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಮತ್ತು ಈಸ್ ಅಬ್ಸರ್ವ್ ಟು ದಿ 2.45 meter, taking the acceleration due to gravity as 9.81 meter per second square. The coefficient of discharge of the venturimeter correct up to 2 places of decimal is 2 ಅಂದರೆ 2 ಡೆಸಿಮಲ್ಸ್ದು ಕರೆಕ್ಷನ್ ಕೇಳ್ತಾಯಿದ್ರು. ಓಕೆ, ಇದು ಸ್ವಲ್ಪ ಲೆಂದಿ ಪ್ರಾಬ್ಲಮ್ ಇದೆ, ಸೊ ನಾನು ಡೈರೆಕ್ಟ್ ಆನ್ಸರ್ ಹೇಳ್ಬಿಡ್ತೀನಿ. ಇದ್ರದ್ದು 0.95 ಇದೆ. ಓಕೆ, 26 ನೋಡ್ಕೊಳ್ಳಿ. 2 footings, one circular and other square, are founded on the surface of purely cohesionless soil. Okay,
The diameter of the circle footing is same as that of the side of square footing. The ratio of their ultimate bearing capacities is. ಓಕೆ, ಇದಕ್ಕೊಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಬರ್ತದೆ, ಎಲ್ಲಿದೆ ಸೊಲ್ಯೂಷನ್ ಮಾಡಿದ್ದು. ಓಕೆ, ಓಕೆ ಇಲ್ಲಿ ನೋಡಿ 26 CNC ಪ್ಲಸ್ ಗಾಮಾ ಡಿ ಎನ್ ಕ್ಯೂ ಪ್ಲಸ್ 0.5 NB ಎನ್ ಗಾಮಾ. ಓಕೆ, ಇದನ್ನು ಮತ್ತೆ ನಾವು ಸಿಂಪ್ಲಿಫಿಕೇಶನ್ ಮಾಡಿ ಬರೆದಾಗ 1.2 CNC ಪ್ಲಸ್ ಗಾಮಾ ಡಿ ಪ್ಲಸ್ 0.3 ಗಾಮಾ ಡಿ ಎನ್ ಗಾಮಾ. ಓಕೆ, ಡಿವೈಡೆಡ್ ಬೈ 1.2 CNC ಪ್ಲಸ್ ಗಾಮಾ ಡಿ ಎನ್ ಕ್ಯೂ ಪ್ಲಸ್ 0.4 ಗಾಮಾ ಡಿ ಎನ್ ಗಾಮಾ. ಓಕೆ, ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗಿ 0.3 ಬೈ 0.4 ಉಳಿಯುತ್ತೆ. ಸೊ 3/4 ಆನ್ಸರ್ ಇದ್ರು. ಓಕೆ, 26A ಆನ್ಸರ್. 27 ನೋಡ್ಕೊಳ್ಳಿ. ಇನ್ ಎ ಟ್ರೀ ದಿ ಕ್ಯಾಂಬಿಯಮ್ ಲೇಯರ್ ಈಸ್ ಸಿಚುವೇಟೆಡ್ ಬಿಟ್ವೀನ್. ಓಕೆ, ನಾನು ಅದ್ರ ಪಿಕ್ಚರ್ ತೋರಿಸ್ತೀನಿ ನಿಮಗೆ, ಕ್ಯಾಂಬಿಯಮ್ ಯಾವ ಥರ ಬರುತ್ತೆ ಅಂತ. ಒಂದ್ಸಲ ಪಿಕ್ಚರ್ ನೋಡಿ ಗೊತ್ತಾಗುತ್ತೆ. ಅದು ಇಮೇಜನ್ನು ಹಾಕ್ತೀನಿ, ಅಂದರೆ ಎಲ್ಲ ಪಾರ್ಟ್ಸು ನಿಮ್ಗೆ ಗೊತ್ತಾಗಬೇಕು ಅದು ಏನಂತ ಹೇಳಿಸಿಂದ. ಓಕೆ, ಏನು ಕೊಟ್ಟಿದ್ದಾರೆ ಆಪ್ಷನ್? ದಿ ಔಟರ್ ಬಾರ್ಕ್ ಆ್ಯಂಡ್ ಇನ್ನರ್ ಬಾರ್ಕ್. ದಿ ಇನ್ನರ್ ಬಾರ್ಕ್ ಆ್ಯಂಡ್ ಸ್ಯಾಪ್ವುಡ್ ಎಲ್ಲಿ ಸಿಚುವೇಟೆಡ್ ಇದೆ? ಈ ಔಟರ್ ಬಾರ್ಕ್ ಇನ್ನರ್ ಬಾರ್ಕಲ್ಲಿ, ಇಲ್ಲ ಇನ್ನರ್ ಬಾರ್ಕ್ ಸ್ಯಾಪ್ವುಡಲ್ಲಿ, ದಿ ಸ್ಯಾಪ್ವುಡ್ ಆ್ಯಂಡ್ ಹಾರ್ಟ್ವುಡಲ್ಲಿ, ದಿ ಪಿತ್ ಆ್ಯಂಡ್ ಹಾರ್ಟ್ವುಡಲ್ಲಿ ಇಲ್ಲ. ಇದೆಲ್ಲ ಎಲ್ಲಿ? ನೀವು ಇಮೇಜ್ ನೋಡಿದ್ದೀರಾ? ಇಮೇಜ್ ನೋಡಿದ್ರೆ ಗೊತ್ತಾಗಿರುತ್ತೆ. ಓಕೆ, ಇದು ಇನ್ನರ್ ಬಾರ್ಕ್ ಆ್ಯಂಡ್ ಸ್ಯಾಪ್ವುಡ್, ಇನ್ ಬಿಟ್ವೀನ್ ಸ್ಯಾಪ್ವುಡ್ ಆ್ಯಂಡ್ ಬಾರ್ಕ್ ನಡ್ಬಾರ್ಕೆ ಬರುತ್ತೆ ಅದು. ಓಕೆ, ಫಾರ್ ದಿ ಸ್ಟ್ರಕ್ಚರ್ ಶೋನ್ ಇನ್ ದಿ ಫಿಗರ್ ದ್ಯಾಟ್ ದಿ ಫಿಕ್ಸ್ಡ್ ಎಂಡ್ ಮೂವ್ಮೆಂಟ್ ಎಟ್ ಸಪೋರ್ಟ್ ಎ ಈಸ್. ಓಕೆ, ಇಲ್ಲಿಂದ ಕೇಳಿದ್ದಾರೆ ಸಪೋರ್ಟ್ ಎ ಈಸ್. ಓಕೆ, ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಸಪೋರ್ಟು ನೋಡಿ ಈ ಥರ ಫೋರ್ಸ್ ಇದು ಈ 10 kN ಆ್ಯಕ್ಟ್ ಆಗ್ತಾಯಿದೆಯಲ್ಲ. ಸೊ ಅದು ನಾವು ಈಗ ತಿಳ್ಕೊಳ್ಳೋಣ. ಓಕೆ, ಈ ಥರ ಆ್ಯಕ್ಟ್ ಆಗ್ತಾಯಿದೆ ಅಂತೇಳಿ. ಓಕೆ, ಎಷ್ಟು 10 ಇದೆ. ಸೊ ಈ ಹಾರಿಜಾಂಟಲ್ ಹೋಗ್ತಾ ಇರೋದ್ರಿಂದ ಇದು ಕಾಸ್ 45 ಡಿಗ್ರಿ ಆಗಿರುತ್ತೆ. ಓಕೆ, ಈಗ ಬಂದರೆ ವರ್ಟಿಕಲ್ ಬಂದರೆ ಇದು ಸೈನ್ ಆಗುತ್ತೆ, 10 sin 45 ಆಗುತ್ತೆ. ಸೊ ಅವ್ರನ್ನ ಕೇಳಿದ್ದಾರೆ ಎಟ್ ಎ ಅಂತ ಕೇಳಿದ್ದಾರೆ. ಓಕೆ, ಎಟ್ ಎಲ್ಲಿ ಇದೇ ಪ್ರೆಷರ್ನ ಬಿಲ್ಟ್ ಆಗುತ್ತೆ. ಸೊ ನಾವು ಇಲ್ಲಿ ಏನು ಮಾಡ್ಬೇಕು ಅವಾಗಂದರೆ ಇಲ್ಲಿದೆ 28 ಸಾರಿ 10 cos 45 into 2. ಇದನ್ನು ಸೊಲ್ಯೂಷನ್ ಮಾಡಿದರೆ 14.14 kN ಮೀಟರ್ ಬರುತ್ತೆ. ಓಕೆ, ಸರಿ. ಆ್ಯಸ್ ಪರ್ ದಿ ಸ್ಟ್ರೆಸ್ ಬ್ಲಾಕ್ ಡಿಫೈನ್ಡ್ in IS 456/2000, the limiting depth of neutral axis in a flexural member having coefficient depth D reinforced with Fe 550 grade steel in tension side. ಇದಕ್ಕೊಂದು ಕೋಡ್ಬುಕ್ಕಲ್ಲಿ ಟ್ಯಾಬ್ಲರ್ ಕಾಲಮ್ ಇದೆ. ಸೊ ಇದನ್ನು ರೆಫರ್ ಮಾಡಬೇಕೆಲ್ಲರು. ಇದು ಅಂದರೆ ಈ ಸಲ ಅವ್ರು ಏನು ಕೇಳಿದ್ದಾರೆ? 550 ಕೇಳಿದ್ದಾರೆ. ಓಕೆ, ಇದೆಲ್ಲ FE ವ್ಯಾಲ್ಯೂಸ್ ಇದೆಲ್ಲ RCC ಕೋಡ್ಬುಕ್ಕಿಂದ ಟೇಬಲ್ ಇದೆ. ಇದು 250ಗೆ 0.53 D ಇದೆ, 415 FE 415ಗೆ 0.48 D ಇದೆ, 500ಗೆ 0.46 D ಇದೆ, 550ಗೆ 0.44 D ಇದೆ. ಸೊ ಇದರ ಆನ್ಸರ್ ಬಂದು ಡಿ ಆಗುತ್ತೆ. ಓಕೆ, ಯಾವುದು 550 ಇದೆಲ್ಲ 0.44 D. ನೆಕ್ಸ್ಟ್, ಎ ಆಪ್ಟಿಮಿಸ್ಟಿಕ್, most likely and pessimistic estimates for a activity are 4 days, 11 days and 12 days respectively. The expected completion time of these activities. Okay, then solution. So the formula ಬರುತ್ತೆ ECT is equal to optimistic time plus 4 into most likely plus into the bracket plus pessimistic time. Okay, divided by 6. Optimistic ಕೊಟ್ಟಿದ್ದಾರೆ 4 plus 4 ಕಾನ್ಸ್ಟೆಂಟ್ ಇಂಟು 11 ಮೋಸ್ಟ್ ಲೈಕ್ಲಿ ಇದೆ, ಮತ್ತು ಪೆಸಿಮಿಸ್ಟಿಕ್ 12 ಇದೆ, ಡಿವೈಡ್ ಬೈ 6 is equal to 10 ಬರುತ್ತೆ. 10.
Okay. 31. A reinforced cement concrete beam section has a size of 300 mm width and 400 mm effective depth. The grade of concrete used in M20 and grade of steel is Fe415. If the ultimate bending moment of 150 kN meter acts at this section, the beam has to be designed as ಯಾವ ಬೀಮ್ ಡಿಸೈನ್ ಆಗುತ್ತೆ ಈ ಎಲ್ಲ ಪ್ಯಾರಾಮೀಟರ್ಸ್ಗೆ ಅಂತ ಕೇಳ್ತಿದ್ದಾರೆ. ಓಕೆ ನೋಡಿ, ಅದಕ್ಕೊಂದು ಸೊಲ್ಯೂಷನ್ ತೊಗೊಂಡಿದ್ದೀನಿ ಇಲ್ಲಿ 31ಗೆ. ಓಕೆ, 31 ಕ್ವಶನ್ಗೆ ಎಮ್ ಯು ಕೊಟ್ಟಿದ್ದಾರೆ. ಇದು ಎಮ್ ಯು. ಓಕೆ, ಕೊಟ್ಟಿರೋದು ವ್ಯಾಲ್ಯೂ ಅಲ್ಟಿಮೇಟ್ ಸ್ಟ್ರೆಸ್ ಬೆಂಡಿಂಗ್ ಮೂಮೆಂಟ್. ಓಕೆ, ಅಲ್ಟಿಮೇಟ್ ಬೆಂಡಿಂಗ್ ಮೂಮೆಂಟ್ 150 ಕೊಟ್ಟಿದ್ದಾರೆ. ಈಗ ನಾವು ಎಮ್ ಯು ಲಿಮಿಟ್ನ ಫೈಂಡ್ ಔಟ್ ಮಾಡಬೇಕು. ಎಮ್ ಯು ಲಿಮಿಟ್ ಎಷ್ಟು? ಅದಕ್ಕೊಂದು ಫಾರ್ಮುಲಾ ಇದೆ, 0.138 FCK BD ಸ್ಕ್ವೇರ್. ಇದು ಮಾಡಿದರೆ 132.48 ಬಂತು ನಮಗೆ. ಸೊ ಇದ್ರಿಗಿಂತ ಎಮ್ ಯು ಲಿಮಿಟ್ ಕಮ್ಮಿ ಇದೆ, ಅಂದರೆ ಎಮ್ ಯು ಈಸ್ ಮೋರ್ ದೆನ್ ಎಮ್ ಯು ಲಿಮಿಟ್. ಓಕೆ, ಎಮ್ ಯು ಮೋರ್ ದೆನ್ ಎಮ್ ಯು ಲಿಮಿಟ್. ಇದು ಇದಕ್ಕೆ ಡಬ್ಲ್ಯೂ ರೆನ್ಫೋರ್ಸ್ಮೆಂಟ್ ಆಗುತ್ತೆ. ಓಕೆ, ಅದೇ ಎಮ್ ಯು ಲೆಸ್ ದೆನ್ ಎಮ್ ಯು ಲಿಮಿಟ್ ಇದ್ದರೆ ಸಿಂಗ್ಲಿ ರೆನ್ಫೋರ್ಸ್ಮೆಂಟ್ ಬೀಮ್ ಆಗುತ್ತೆ. ಓಕೆ, ರೈಟ್. 32. According to IS 456-2000, the minimum grade of concrete is maximum free water to cement ratio of 0.5 and minimum cement content of 300 kg per meter cube is. ಓಕೆ, ಇದ್ರದ್ದು ಸೊಲ್ಯೂಷನ್ ಡೈರೆಕ್ಟ್ ಮಾಡ್ಬೋದು, ಹಾಗೇನಿಲ್ಲ. ಅದು ಕೋಡ್ ಬುಕ್ಕಿಂದ ಇದೆ ಆ್ಯಕ್ಚುಲಿ. ಅಂದರೆ ಅದು ಕೊಟ್ಟಿದ್ದಾರೆ ಒಂದೊಂದಕ್ಕೆ ಎಷ್ಟಿಷ್ಟು ಅಂತೇಳಿ, ಯಾವುದಕ್ಕೆ ಎಷ್ಟು ಅಪ್ಪ ಅಂತೇಳಿ. 0.55 300 kg ಫಾರ್ M20. ಓಕೆ, 0.5 300 kg ಫಾರ್ M25. ಸೊ ಇದರ ಆನ್ಸರ್ M25. ಓಕೆ, ಇದು ಕೋಡ್ ಬುಕ್ಕಲ್ಲೇ ಇದೆ ಎಲ್ಲ. 0.55 ಎಷ್ಟು, 0.5 ಎಷ್ಟು, 0.6 ಎಷ್ಟು ಇದೆಲ್ಲ. ಓಕೆ, ನೆಕ್ಸ್ಟ್. The heavy elastic ball drops from the ceiling of a room and after rebounding once from the floor reaches a height equal to 3/4 that of ceiling. The coefficient of resistance is standard √3/2. ಓಕೆ, ಗೊತ್ತಿರೋದನ್ನು ಮಾಡ್ತಾ ಇದ್ದೇನೆ, ಇಲ್ಲ ಡೈರೆಕ್ಟ್ ಆನ್ಸರ್ಸ್ ಇರ್ತದೆ. ಓಕೆ, ಇದು ನೋಡ್ರಿ ಕರೆಂಟ್ ಅಫೇರ್ ಕ್ವಶನ್. ಇದು ಅಂದರೆ ಅವಾಗಿಂದು 2017. ವಾಟ್ ಈಸ್ ದಿ ಥೀಮ್ ಆಫ್ ದಿ ವರ್ಲ್ಡ್ ಎನ್ವೈರ್ಮೆಂಟ್ ಡೇ? 2017 ಏನು ಎನ್ವೈರ್ಮೆಂಟ್ ಡೇ ಇತ್ತು. ಓಕೆ, ಕನೆಕ್ಟಿಂಗ್ ಪೀಪಲ್ ಟು ನೇಚರ್ ಇನ್ ದಿ ಸಿಟಿ ಆ್ಯಂಡ್ ಆನ್ ದಿ ಲ್ಯಾಂಡ್ ಫ್ರಮ್ ಪೋಲ್ಸ್ ಟು ಇಕ್ವೇಟರ್. ಓಕೆ, 35. ಓಕೆ, 35. According to IS 800/2007, the nominal shear capacity of M20 bolt of grade 4.6 with one shear plane passing through bolt shank and one shear plane passing through threaded portion is. ಅಂದರೆ ಒಂದು ಬೋಲ್ಟು ಶಿಯರ್ ಪ್ಲೇನ್ ಥ್ರೂ ಬೋಲ್ಟ್ ಶಾಂಕ್, ಅಂದರೆ ಬೋಲ್ಟ್ ಶಾಂಕಿಂದ ಹೋಗ್ತಾ ಇದೆ. ಇನ್ನೊಂದು ಶಿಯರ್ ಪಾಸಿಂಗ್ ಥ್ರೂ ದಿ ಥ್ರೆಡೆಡ್ ಪೋರ್ಷನ್. ಓಕೆ, ಇದ್ರದ್ದು ಡೈರೆಕ್ಟ್ ಆನ್ಸರ್ ನೋಡ್ಕೊಂಡ್ಬರೋಣ. 35. ಕ್ಯಾಲ್ಕುಲೇಷನ್ ಇದೆ, ಬಟ್ ಸ್ಟೀಲ್ದು ನಾನು ಅಷ್ಟು ಪ್ರಿಪ್ರೇಷನ್ ಮಾಡಿಲ್ಲ ಇನ್ನು. ಓಕೆ, ಆನ್ಸರ್ ನೋಡ್ಕೊಳ್ಳಿ ಅಷ್ಟೇ. According to IS 800/2007, the centerness ratio of lacing bars in a built-up steel compression member shall not exceed. Code book direct question is 145. 37. The splice plate for the steel column is generally designed as. ಓಕೆ, 37 ಯಾವುದಕ್ಕೆ ಡಿಸೈನ್ ಮಾಡಿರ್ತಾರೆ ಅಂತ ಕೇಳ್ತಿದ್ದಾರೆ. ಓಕೆ, ಶಾರ್ಟ್ ಕಾಲಮ್ಗೆ. ಓಕೆ, ದಿ ಸ್ಪ್ಲೈಸ್ ಪ್ಲೇಟ್ ಆಫ್ ದಿ ಸ್ಟೀಲ್ ಕಾಲಮ್ ಇಸ್ ಜನರಲಿ ಡಿಸೈನ್. ಸ್ಪ್ಲೈಸ್ ಪ್ಲೇಟ್ ಅಂತ ಬಂದರೆ ಇದು ಶಾರ್ಟ್ ಕಾಲಮ್ಗೆ ಆಗುತ್ತೆ. ಓಕೆ, 38.
In the conjugate beam method, the fixed support in actual beam is considered as dash support in conjugate beam. ಓಕೆ ಯಾವ ಥರ ಮಾಡಿರ್ತಾರೆ ಅಂತೇಳಿ ಅಂದರೆ ಫ್ರೀ ಸಪೋರ್ಟ್ಗೆ ಕಾಂಜುಗೇಟ್ ಬೀಮ್ ಮಾಡೋದು. ಓಕೆ 39. A right angled triangle with base 50 mm and height 75 mm is placed with its base horizontal subjected to shear force of F. If moment of inertia is I about the axis passing through centroid parallel to the base, then the shear stress at the axis passing through the centroid is. ಓಕೆ ಇದಕ್ಕೊಂದು ಫಾರ್ಮುಲಾ ಬರುತ್ತೆ. ಆ ಫಾರ್ಮುಲಾ ಒಂದು ಸ್ವಲ್ಪ ಇದು ಮಾಡಿದರೆ ಹೆಂಗಂದರೆ ಟೌ ಈಕ್ವಲ್ ಟು ವಿ ಎ ವೈ ಬಾರ್ ಡಿವೈಡೆಡ್ ಬೈ ಐ ಬಿ. ಓಕೆ ಇದು ಈ ಥರ ಫಾರ್ಮುಲಾ ಬರುತ್ತೆ. ಏರಿಯಾ ಫೈಂಡ್ ಔಟ್ ಮಾಡಬೇಕು ಮತ್ತು ಮೂಮೆಂಟ್ ಆಫ್ ಇನರ್ಷಿಯಾ ಕ್ಯಾಲ್ಕುಲೇಟ್ ಮಾಡ್ಬೇಕು ಅದ್ರದ್ದು ಸೆಂಟ್ರೋಡಲ್ ಆ್ಯಕ್ಸಿಸ್ದು. ಆವಾಗ ಅದರ ಆನ್ಸರ್ ಬರುತ್ತೆ 416.67 F/I. ಓಕೆ 40. A rectangular beam section of a 300 mm width and 500 mm effective depth has tensile reinforcement of 1346 mm square. The beam M is constructed using M20 grade concrete and Fe 415 steel. Calculate the neutral axis. Neutral axis calculation ಕೇಳಿದ್ದಾರೆ. ಓಕೆ ಇಲ್ಲಿದೆ ನೋಡಿ ಸರ್ 14. ಕಂಪ್ರೆಷನ್ ಈಸ್ ಈಕ್ವಲ್ ಟು ಟೆನ್ಷನ್. ಓಕೆ ಎಲ್ಲರಿಗೂ ಗೊತ್ತಿರಬೇಕು, ಮೇಲ್ಗಡೆ ಕಂಪ್ರೆಷನ್ ಇರುತ್ತೆ, ಕೆಳಗಡೆ ಟೆನ್ಷನ್ ಝೋನ್ ಇರುತ್ತೆ ಬೀಮಲ್ಲಿ. ಓಕೆ ವಿಡ್ತ್ 300 ಕೊಟ್ಟಿದ್ದಾರೆ, ಡೆಪ್ತ್ 500 ಇದೆ. ಓಕೆ ಕಂಪ್ರೆಷನ್ದು ಏನು ಫಾರ್ಮುಲಾ ಬರುತ್ತೆ ಇದೆಲ್ಲ ಕೊಡ್ಬೇಕಿಂದನೇ ಇದೆ. ಓಕೆ 0.36 FCK B ಇಂಟು B ಇಂಟು XU ಈಸ್ ಈಕ್ವಲ್ ಟು 0.87 ಇಂಟು FI ಇಂಟು AST. ಓಕೆ AST ಕೊಟ್ಟಿದ್ದಾರೆ, FI ಕೊಟ್ಟಿದ್ದಾರೆ, ಬ್ರೆಡ್ತ್ ಗೊತ್ತಿದೆ, ಗ್ರೇಡ್ ಆಫ್ ಕಾಂಕ್ರೀಟ್ ಗೊತ್ತಿದೆ. ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ನ್ಯೂಟ್ರಲ್ ಆ್ಯಕ್ಸಿಸ್ನ ಫೈಂಡ್ ಔಟ್ ಮಾಡ್ಬೋದು. 225 ಬರುತ್ತೆ ಆನ್ಸರ್. ಓಕೆ 225. ನೆಕ್ಸ್ಟ್, ದಿ ಸೂಟಬಲ್ ಸಿಸ್ಟಮ್ ಫಾರ್ ಪ್ರಿಟೆನ್ಷನ್ಡ್ ಬೀಮ್ ಇಸ್ ಇದು ಹೋಯರ್. ಓಕೆ ಇದು ಪ್ರಿಟೆನ್ಷನ್ಡ್ ಇದೊಂದೇ ಬರುತ್ತೆ, ಇದೆಲ್ಲ ಪೋಸ್ಟ್ ಟೆನ್ಷನ್ ಬರುತ್ತೆ. ಇದೆಲ್ಲ ಪೋಸ್ಟ್ ಟೆನ್ಷನ್ ಇದೆಲ್ಲ. ದಿ ಪೋಲಾರ್ ಮೂಮೆಂಟ್ ಆಫ್ ಇನರ್ಷಿಯಾ of a circular laminar of a diameter d is. ಓಕೆ ಅದು ಪೋಲಾರ್ ಮೂಮೆಂಟ್ ಆಫ್ ಇನರ್ಷಿಯಾ ಕೇಳಿದ್ದಾರೆ. ಇದ್ರದ್ದೇನು IIP ಅಂತ ಬರುತ್ತೆ. ಇಸ್ ಈಕ್ವಲ್ ಟು IXX ಪ್ಲಸ್ IYY ಆದರೆ ನಮಗೆ ಪೋಲಾರ್ ಮೂಮೆಂಟ್ ಆಫ್ ಇನರ್ಷಿಯಾ ಸಿಗುತ್ತೆ. IXS ಏನಾಗುತ್ತೆ 5D4/64 ಪ್ಲಸ್ 5D4/64. ಇದನ್ನು ಸ್ವಲ್ಪ ಮುಂದೆ ಸಿಂಪ್ಲಿಫಿಕೇಷನ್ ಮಾಡಿದಾಗ ಈ ಥರ ಬರುತ್ತೆ, 32 ಬರುತ್ತೆ. ಓಕೆ 43. ಕ್ವಶನ್ ನಂಬರ್. ದಿ ಗ್ರಾಸ್ ಕಮಾಂಡೆಡ್ ಏರಿಯಾ ಫಾರ್ ಎ ಡಿಸ್ಟ್ರಿಬ್ಯೂಟರಿ ಈಸ್ 6,000 hectares. 80% which is culturable irrigation. ಓಕೆ ಕಲ್ಚರಬಲ್ ಇರಿಗೇಷನ್ 80% ಅಂತ ಕೇಳಿದ್ದಾರೆ. ಡಿಸ್ಟ್ರಿಬ್ಯೂಟರಿ 6,000 hectares. ಓಕೆ ದಿ ಇಂಟೆನ್ಸಿಟಿ ಆಫ್ ಇರಿಗೇಷನ್ ಫಾರ್ ಖಾರಿಫ್ ಸೀಸನ್ ಈಸ್ 25% ಆಫ್ ಏರಿಯಾ ಟು ಬಿ ಇರಿಗೇಟೆಡ್ ಇನ್ ಖಾರಿಫ್ ಸೀಸನ್ ಈಸ್ ಹೆಕ್ಟರ್. ಓಕೆ ಇದನ್ನೆಲ್ಲ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಏರಿಯಾ ಆಫ್ ದಿ ಖಾರಿಫ್ದು ಹೆಕ್ಟರ್ಸಲ್ಲಿ ಬರುತ್ತೆ. 6,000 hectares ಇದೆ. ಎಫಿಷಿಯನ್ಸಿ ಅಂದರೆ ಕಲ್ಚರಬಲ್ ಇರಿಗೇಷನ್ ಎಷ್ಟಿದೆ 80% ಅಂತ ಕೊಟ್ಟಿದ್ದಾರೆ. 0.8 ಇಂಟು 0.25 ಇದೆಲ್ಲ ಮಾಡಿದ್ರೆ 1200 ಬರುತ್ತೆ. ಸೊ ಆನ್ಸರ್ ಇದೆ. ರಿಮೂವಲ್ ಆಫ್ ಸಾಲ್ಯುಬಲ್ ಆರ್ಗ್ಯಾನಿಕ್ ಕೆಮಿಕಲ್ ಈಸ್ ಪಾಸಿಬಲ್ ಬೈ ದಿ ಎಡಿಷನ್ ಆಫ್ ಡ್ಯಾಶ್ ಟು ದಿ ಬಯೋಲಾಜಿಕಲ್ ಮಿಕ್ಸ್ಡ್ ಲಿಕ್ಕರ್ ಆಫ್ ಆ್ಯನ್ ಆಕ್ಟಿವೇಟೆಡ್ ಸ್ಲಡ್ಜ್ ಪ್ರೊಸೆಸ್. ಓಕೆ ಡೈರೆಕ್ಟ್ ಕ್ವಶನ್ ಇದು. ಓಕೆ 44 direct question. Activated carbon. Okay, a carbon's method of design of bridge is applicable when the ratio of span width is between dash and dash ಅಂತ ಕೇಳಿದ್ದಾರೆ. ಡ್ಯಾಶ್ ಅದು ಸ್ಟ್ಯಾಂಡರ್ಡ್ ಕ್ವಶನ್ 2 or 4. ಓಕೆ
46th. Which one of the following bearing are forgiving in that they can tolerate loads and moments exceeding the design values? Elastomeric. Okay. 47. Which of the system are particularly situated for construction of pre-stressed concrete superstructure of long span bridges without the use of stacking from below? ಓಕೆ, ಸ್ಟ್ಯಾಗಿಂಗ್ ಅಂದರೆ ಸಪೋರ್ಟ್ಸಿಂಗ್ ಹೇಳ್ತೀವಲ್ಲ ಅದ್ರದ್ದು ಕೆಳಗಡೆ ಕೇಳ್ತಿದ್ದಾರೆ ಅವರು. ಅದಕ್ಕೆಲ್ಲ ಏನಂತಾರೆ? ಸೆಗ್ಮೆಂಟಲ್ಸ್. 57. The measured pH value of incoming and outgoing water at a water treatment plant are 7.3 and 8.5 respectively. What is the average pH of water assuming linear variation of pH with time? Okay, the answer 7.57. ಇದ್ರದ್ದೊಂದು ಫಾರ್ಮುಲಾ ಬರುತ್ತೆ ಪಿ ಎಚ್ದು. ಪಿ ಎಚ್ ಈಕ್ವಲ್ ಟು ಲಾಗ್ 1/H+. ಓಕೆ, ಈ ಫಾರ್ಮುಲಾದಲ್ಲಿ ಹಾಕಿದರೆ ಇದು ಆನ್ಸರ್ಸ್ ಬರುತ್ತೆ. 49. A city has population of 1 lakh. Okay, 1 lakh with an average rate of demand of 160 liter per head per day. Okay, ಒಬ್ಬರಿಗೆ 1 ಲಕ್ಷದ ಪಾಪ್ಯುಲೇಷನ್ ಇದೆ ಒಂದು ಸಿಟಿಯಲ್ಲಿ, ಒಬ್ಬರಿಗೆ 160 ಲೀಟ್ರ್ ಪರ್ ಹೆಡ್ ಅಂದರೆ ಒಬ್ಬೊಬ್ಬರಿಗೆ. ವಾಟ್ ಈಸ್ ದಿ ಆ್ಯಕ್ಚುಯಲ್ ನಂಬರ್ ಆಫ್ ಫಿಲ್ಟರ್ಸ್ ರಿಕ್ವೈರ್ಡ್ ಇಫ್ ಸೈಜ್ ಆಫ್ ಈಚ್ ಫಿಲ್ಟರ್ ಈಸ್ 9/5 ಮೀಟ್ರ್? 9/5 ಮೀಟ್ರದ್ದು ಒಂದೊಂದು ಫಿಲ್ಟರ್ದಿದ್ದರೆ ಎಷ್ಟು ನಂಬರ್ ಆಫ್ ಫಿಲ್ಟರ್ಸ್ ಈ ಥರದ್ದು ಬೇಕು ಅಂತ ಕೇಳ್ತಿದ್ದಾರೆ ಅವರು, ಇಷ್ಟು ಜನಕ್ಕೆ ನೀರು ಫಿಲ್ಟರ್ ಮಾಡಿ ಕೊಡೋಕ್ಕೆ. ಓಕೆ, ಅಸ್ಯೂಮ್ ದಿ ಆ್ಯಾವ್ರೇಜ್ ಫಿಲ್ಟ್ರೇಷನ್ ರೇಟ್ ಆಸ್ 4500 ಲೀಟರ್ಸ್ ಪರ್ ಅವರ್ಸ್ ಪರ್ ಮೀಟರ್ ಸ್ಕ್ವೇರ್. 4 ಟ್ಯಾಂಕ್ಸ್ ಬೇಕಾಗುತ್ತೆ ಈ ಥರದ್ದು. ಓಕೆ, 9/5 4 ಟ್ಯಾಂಕ್ಸ್. 50ನೇ ಕ್ವಶನು. ಇಫ್ ಇನಿಷಿಯಲ್ ಡಿಸಾಲ್ವ್ಡ್ ಆಕ್ಸಿಜನ್ DO and final DO after 5 days incubation at 20 degrees Celsius in 1% dilution sample are 5.0 mg per liter and 4.0 mg per liter respectively. What is 5-day BOD of the same sample in mg per liter? Okay, ಎಷ್ಟು 5 days BOD ಕೊಟ್ಟಿದ್ದಾರೆ, 20 ಡಿಗ್ರಿ ಸೆಲ್ಸಿಯಸ್. ಇದು ಫಾರ್ಮುಲಾ ಏನಾಗುತ್ತೆ ಅಂದರೆ ಇದ್ರದ್ದು ಡಿಫ್ರೆನ್ಸ್ ತೊಗೊಳ್ಬೇಕು. ಓಕೆ, 5 mgದು ಮತ್ತು 4 mgದು ಡಿಫ್ರೆನ್ಸ್ ಇಂಟು 100 ಡಿವೈಡೆಡ್ 1% ಡೈಲ್ಯೂಷನ್ ಕೊಟ್ಟಿದ್ದಾರೆ. ಓಕೆ, ಮಾಡಿದರೆ 100 ಬರುತ್ತೆ. 100